Hi, hello, namaskara. Welcome to Hadri Sir classes. So, in this video, we are going to discuss a very easy English grammar, that is verb. We already completed about noun, pronoun, adjective, verb. ಸೊ ಯಾರೆಲ್ಲ ನೀವು ಆ ವಿಡಿಯೋನ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ, ಅಂದಾಗ ಮಾತ್ರ ಈ ಅಡ್ವರ್ಬ್ ಪಾರ್ಟ್ ಏನಾಗ್ತದೆ ನಿಮಗೆ ತಿಳಿತದೆ. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಸೊ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಇವತ್ತು ನಾವು ಅಡ್ವರ್ಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಡ್ವರ್ಬ್ಸ್ ಅಂತಂದಾಗ ಏನು ಅಂತಂದಾಗ, ಆ್ಯನ್ ಅಡ್ವರ್ಬ್ ಈಸ್ ಅ ವರ್ಡ್ ದಟ್ ಮೋಡಿಫೈಸ್. ಇದು ಏನು ಮಾಡ್ತದೆ ರೀ? ಮೋಡಿಫೈಸ್ ಮಾಡ್ತದ. ಏನನ್ನ ಮೋಡಿಫೈ ಮಾಡ್ತದ ಅಂತಂದಾಗ, ಗಿವ್ಸ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ವರ್ಬ್, ಅಡ್ಜೆಕ್ಟಿವ್ ಆ್ಯಂಡ್ ಅನದರ್ ಅಡ್ವರ್ಬ್. ಇದು ಏನನ್ನ ಮೋಡಿಫೈ ಮಾಡ್ತದೆ ಅಂತಂದಾಗ ಮುಖ್ಯವಾಗಿ ನಾವು ತಿಳಿದುಕೊಳ್ಳುವಂಥದ್ದು ವರ್ಬನ್ನು ಮೋಡಿಫೈ ಮಾಡ್ತದ, ಅಂದರೆ ವರ್ಬಿಗೆ ಹೊಗಳುವಂಥದ್ದು. ಅದಾದ ನಂತರ ಅಡ್ಜೆಕ್ಟಿವ್ಗೆ ಏನು ಮಾಡ್ತದೆ ರೀ? ಹೊಗಳ್ತದ. ಫಾರ್ ಎಕ್ಸಾಂಪಲ್, ಸಿ ಈಸ್ ಟಾಲ್ ಅಂತಂದಾಗ ಸಿ ಈಸ್ ವೆರಿ ಟಾಲ್. ಟಾಲ್ ಅನ್ನುವಂಥದ್ದಕ್ಕೆ ವೆರಿ ಅನ್ನುವ ಹಚ್ಚಿ ನಾವೇನು ಮಾಡ್ತೀವಿ? ವೆರಿ ಟಾಲ್ ಅನ್ನುವಂಥದ್ದನ್ನು ಯೂಸ್ ಮಾಡ್ಕೊಳ್ತೇವೆ. ನೋಡ್ರಿ, ಅನದರ್ ಅಡ್ವರ್ಬನ್ನೇ ಮತ್ತೆ ಹೊಗಳುವಂಥದ್ದು. ಹಿ ಗೋಸ್ ಫಾಸ್ಟ್. ನೋಡ್ರಿ, ಹಿ ಗೋಸ್ ಫಾಸ್ಟ್, ಹಿ ಗೋಸ್ ವೆರಿ ಫಾಸ್ಟ್. ಫಾಸ್ಟಿಗೆ ನಾವೇನು ಮಾಡ್ತೀವಿ? ಮತ್ತೆ ವೆರಿಯನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಯೂಸ್ ಮಾಡುವಂಥದ್ದು. ಇಲ್ಲಿ ಅಡ್ವರ್ಬ್ ಅಂತಂದಾಗ ತಿಳ್ಕೊಂಬಿಡ್ರಿ, ಒಂದು ವರ್ಬ್ನ ವಿಶೇಷತೆ, ಒಂದು ನಾಮ ವಿಶೇಷಣ ಅಂದರೆ ಅಡ್ಜೆಕ್ಟಿವ್ನ ವಿಶೇಷತೆ, ನೆಕ್ಸ್ಟ್ ಅನದರ್ ಅಡ್ವರ್ಬ್ನ ವಿಶೇಷತೆಯನ್ನು ತಿಳಿಸ್ಕೊಡುವಂಥದ್ದಕ್ಕೆ ನಾವು ಅಡ್ವರ್ಬ್ ಅಂತ ಕರೆಯುತ್ತೇವೆ. ಸೊ ನೆಕ್ಸ್ಟ್, ಇಟ್ ಟೆಲ್ಸ್ ಹೌ. ನೋಡ್ರಿ, ಇಟ್ ಟೆಲ್ಸ್ ಹೌ, ವೆನ್, ವೇರ್, ಹೌ ಆಫ್ಟನ್ ಆರ್ ಟು ವಾಟ್ ಎಕ್ಸ್ಟೆಂಟ್ ಸಮಥಿಂಗ್ ಹ್ಯಾಪನ್ಸ್. ನೋಡ್ರಿ, ಒಂದು ಕೆಲಸ ಹೇಗೆ ಆಗ್ತದೆ, ಕ್ರಿಯೆ ಹೇಗೆ ಆಗ್ತದೆ, ನೆಕ್ಸ್ಟ್ ಹೇಗೆ, ಏನು, ಎಲ್ಲಿ ಮತ್ತು ಯಾವಾಗ, ಈ ರೀತಿ ಆಗುವಂಥದ್ದನ್ನು ತಿಳಿಸ್ಕೊಡ್ಲಿಕ್ಕೆ ಬಳಸುವಂಥದ್ದು ಏನಾಗಿರ್ತದೆ? ಅಡ್ವರ್ಬ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ನೋಡೋಣ, ಹೀ ರನ್ಸ್ ಕ್ವಿಕ್ಲಿ. ನೋಡಲಿ, ಹೀ ರನ್ಸ್ ಕ್ವಿಕ್ಲಿ ಅಂತಂದಾಗ ನಾವು ಜಸ್ಟ್ ಏನು ಮಾಡಕತ್ತೀವಿ? ವರ್ಬ್ನ ವಿಶೇಷತೆಯನ್ನು ತಿಳಿಸ್ಕೊಡಕತ್ತೀವಿ. ನೆಕ್ಸ್ಟ್, ಸಿ ಈಸ್ ವೆರಿ ಟಾಲ್. ನೋಡ್ರಿ, ಟಾಲ್ ಅನ್ನುವಂಥದ್ದು ಆಲ್ರೆಡಿ ಅಡ್ಜೆಕ್ಟಿವ್ ಅದ, ಅದಕ್ಕೆ ನಾವು ಮತ್ತಿಷ್ಟು ಹೊಗಳು ಏನು ಮಾಡ್ಲಿಕ್ಕತ್ತೀವಿ? ಹೇಳಿಕತ್ತೀವಿ, ವೆರಿ ಟಾಲ್. ಇಲ್ಲಿ ಅಡ್ಜೆಕ್ಟಿವ್ನ ಏನು ಮಾಡ್ತದ್ರಿ? ವಿಶೇಷತೆಯನ್ನು ತಿಳಿಸ್ಕೊಡ್ತದ. ನಾವಿಲ್ಲಿ ಅಡ್ವರ್ಬ್ ಅಂತಂದಾಗ ಬರೀ ವರ್ಬನ್ನು ಮಾತ್ರ ವಿಶ್ಲೇಷಣೆ ಮಾಡೋದಲ್ಲ, ಅದಕ್ಕೆ ಬರೀ ಹೊಗಳಿಕೆ ಮಾಡೋದಲ್ಲ, ಅದು ಅಡ್ಜೆಕ್ಟಿವನ್ನು ಕೂಡ ಏನು ಮಾಡ್ತದೆ? ಹೊಗಳ್ತದೆ. ಅಡ್ಜೆಕ್ಟಿವನ್ನು ಕೂಡ ಹೊಗಳ್ತದೆ. ನೆಕ್ಸ್ಟ್, ಅಡ್ವರ್ಬನ್ನು ಸಹ ಏನು ಮಾಡ್ತದೆ? ಹೊಗಳ್ತದೆ. ಈಗ ಆಲ್ರೆಡಿ ಅದು ಅಡ್ವರ್ಬ್ ಅದ. ನೋಡ್ರಿ, ಹೀ ಸ್ಪೋಕ್ ಫಾಸ್ಟ್. ಹೀ ಸ್ಪೋಕ್ ಫಾಸ್ಟ್. ಅವ ಫಾಸ್ಟ್ ಆಗಿ ಮಾತನಾಡಿದ ಅನ್ನುವಂಥದ್ದನ್ನು ಹೇಳಕತ್ತಾರ. ಆಲ್ರೆಡಿ ಅದು ಫಾಸ್ಟ್ ಅದ. ಮತ್ತೇನು ಮಾಡ್ಲಿಕ್ಕತ್ತಾರ? ಟೂ ಫಾಸ್ಟ್, ಇನ್ನೂ ಹೆಚ್ಚಿಗೆ ಏನು ಮಾಡ್ಲಕತ್ತಾನವ? ಇನ್ನೂ ಹೆಚ್ಚಿಗೆ ಮಾತನಾಡ್ದ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಕೊಳ್ಳಕತ್ತದ. ಹಾಗಾಗಿ ಈ ಮೂರು ವಿಷಯಗಳನ್ನು ನೀವೇನು ಮಾಡಬೇಕು? ತಲೆಯಲ್ಲಿ ನೆನಪಿಟ್ಕೋಬೇಕು. ಯಾವ್ಯಾವ ಮೂರು ವಿಷಯ? ಒಂದು ವರ್ಬನ್ನು ಮೋಡಿಫೈ ಮಾಡುವಂಥದ್ದು, ಇನ್ನೊಂದು ಅಡ್ಜೆಕ್ಟಿವನ್ನು ಮೋಡಿಫೈ ಮಾಡುವಂಥದ್ದು, ಇನ್ನೊಂದು ಅಡ್ವರ್ಬನ್ನು ಮೋಡಿಫೈ ಮಾಡುವಂಥದ್ದು. ಈ ಮೂರರ ಗುಣಗಳನ್ನು ತಿಳಿಸಿಕೊಡುವಂಥದ್ದು. ಇದ್ರ ಕೆಲಸ ಏನು? ಇವೇನು ಮೂರು ಬರ್ತಾವಲ್ರಿ, ಈ ಮೂರರ ಗುಣಗಳನ್ನು ತಿಳಿಸಿಕೊಡುವಂಥದ್ದಕ್ಕೆ ಅಡ್ವರ್ಬ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಇದ್ರೊಳಗೆ ನಾವು ಟೈಪ್ಸ್ಗಳನ್ನು ನೋಡ್ಕೋತ ಬಂದರೆ ಯಾವ್ಯಾವ ಇರ್ತಾವೆ ಅವುಗಳನ್ನು ಸ್ವಲ್ಪ ನೋಡ್ಕೊಳ್ಳೋಣ ಅಂತ. ಟೈಪ್ಸ್ ಆಫ್ ಅಡ್ವರ್ಬ್ಸ್. ಫಸ್ಟ್ ನೋಡಿದಾಗ ಮ್ಯಾನರ್, ಮನುಷ್ಯನ ಒಂದು ಗುಣ ಅಂತ ಕರಿತೀವಿ ನಾವು. ಸೊ ಟೆಲ್ಸ್ ಹೌ ಸಮಥಿಂಗ್ ಹ್ಯಾಪನ್ಸ್, ಅದು ಯಾವ ರೀತಿ ಕ್ರಿಯೆ ಆಗ್ತದ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಮ್ಯಾನರ್ ಅಂತ ಕರಿತೇವೆ. ನೋಡ್ರಿ, ಕ್ವಿಕ್ಲಿ ಬೇಗನೆ, ಸ್ಲೋಲಿ ಸಾವಕಾಶವಾಗಿ, ನೀಟಾಗಿ, ನೆಕ್ಸ್ಟ್ ಬ್ಯಾಡ್ಲಿ ಕೆಟ್ಟದಾಗಿ, ವೆಲ್ ಅಂದ್ರೆ ಚೆನ್ನಾಗಿ. ಇದು ಮ್ಯಾನರನ್ನು ತಿಳಿಸ್ಕೊಡ್ತದೆ. ಹೀ ಡಾನ್ಸ್ಡ್ ಗ್ರೇಸ್ಫುಲಿ. ನೋಡ್ರಿ, ಎಕ್ಸಾಂಪಲ್ ನೋಡಿದಾಗ ಹೀ ಡಾನ್ಸ್ಡ್ ಗ್ರೇಸ್ಫುಲಿ ಅಂದ್ರೆ ಚೆನ್ನಾಗಿ ಏನು ಮಾಡ್ದ? ಡ್ಯಾನ್ಸ್ ಮಾಡಲು ಅಂತ ಕರಿತೇವೆ. ನೆಕ್ಸ್ಟ್, ಹೀ ಸ್ಪೋಕ್ ಪೊಲೈಟ್ಲಿ. ಅವ ಏನು ಮಾಡ್ದ? ಶಾಂತವಾಗಿ ಮಾತನಾಡ್ದ ಅಥವಾ ಸೌಮ್ಯವಾಗಿ ಮಾತನಾಡ್ದ ಅಂತ ಹೇಳಿ ಇಲ್ಲಿ ಕರೆಯುವಂಥದ್ದು. ನೆಕ್ಸ್ಟ್, ಐ ರೈಟ್ ನೀಟ್ಲಿ. ನೋಡ್ರಿ, ಐ ರೈಟ್ ನೀಟ್ಲಿ. ಹಿ ಬಿಹೇವ್ ಬ್ಯಾಡ್ಲಿ. ಈ ರೀತಿ ನಾವು ಏನು ಮಾಡ್ತೀವಿ? ಹೊಗಳಿಕೆಯನ್ನು ಮಾಡುವಂಥದ್ದು. ನೆಕ್ಸ್ಟ್, ಅಡ್ವರ್ಬ್ಸ್ ಆಫ್ ಟೈಮ್. ನೋಡ್ರಿ, ಟೈಮ್ನಲ್ಲೂ ಸಹ ನಾವೇನು ಮಾಡ್ಲಿಕ್ಕತ್ತೀವಿ? ಇಲ್ಲಿ ಒಂದು ಕ್ರಿಯಾ ವಿಶೇಷಣವನ್ನು ತೋರಿಸ್ಲಿಕ್ಕತ್ತೀವಿ. ಹೆಂಗಂತಂದಾಗ ಮೀನಿಂಗ್ ನೋಡ್ಕೊಳ್ಳೋಣ. ಇಟ್ ಟೆಲ್ಸ್ ವೆನ್ ಸಮಥಿಂಗ್ ಹ್ಯಾಪನ್ಸ್. ಯಾವಾಗ ಆ ಕ್ರಿಯೆ ಆಗ್ತದ ಅನ್ನುವಂಥದ್ದನ್ನು ತಿಳಿಸ್ಕೊಡುವಂಥದ್ದು. ಇವಾಗ ಆಗ್ತದೋ
ಅಥವಾ ಇನ್ನೊಂದು ಗಂಟೆ ಬಿಟ್ಟು ಆಗ್ತದೋ, ಅಥವಾ ನಾಳೆ ಆಗ್ತದೋ, ಅಥವಾ ನಾಡಿದ್ದು ಆಗ್ತದೋ, ಅಥವಾ ಒಂದು ವರ್ಷ ಬಿಟ್ಟು ಆಗ್ತದೋ, ಅಥವಾ 10 ವರ್ಷ ಬಿಟ್ಟು ಆಗ್ತದೋ ಅನ್ನುವಂಥದ್ದನ್ನು ತಿಳಿಸ್ಕೊಳ್ಳಿಕ್ಕೆ ನಾವು ಅಡ್ವರ್ಬನ್ನು ಬಳಸ್ತೇವೆ. ಸೊ ಫಾರ್ ಎಕ್ಸಾಂಪಲ್ ನಾವು ಈಗ, ಟುಡೇ ಇಂದು, ಸೂನ್ ಬೇಗ, ಎಸ್ಟರ್ಡೇ ನಿನ್ನೆ, ಲೇಟರ್ ಅಂದ್ರೆ ನಂತರ. ಈ ರೀತಿ ಸಮಯದ ಒಂದು ಏನ್ರಿ ಸಮಯದ ವಿಶೇಷತೆಯನ್ನು ಕೂಡ ಬಳಸ್ಕೊಂಡು ನಾವೇನು ಮಾಡ್ತೀವಿ, ಅಡ್ವರ್ಬನ್ನು ಬಳಕೆ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಹಿ ವಿಲ್ ಕಮ್ ಟುಮಾರೋ. ನೋಡ್ರಿ, ಅವ ಯಾವಾಗ ಬರ್ತೀನಿ ಅನ್ನಕತ್ತಾನ, ಟುಮಾರೋ ನಾಳೆ ಬರ್ತೀನಿ ಅಂತ ಹೇಳಿಕತ್ತಾನ. ಹಿ ವಿಲ್ ಕಮ್ ನಾವ್, ಹಿ ವಿಲ್ ಹಿ ಕಮ್ ನಾವ್, ಹಿ ಕಮ್ಸ್ ನಾವ್. ನೆಕ್ಸ್ಟ್ ಏನು ಹೇಳ್ಬೋದು, ಹಿ ಕಮ್ಸ್ ಟುಡೇ, ಹಿ ಕಮ್ಸ್ ಟುಮಾರೋ, ಹಿ ಕಮ್ಸ್ ಎ ಮಂತ್ ಆಫ್ಟರ್. ನೋಡ್ರಿ, ಒಂದು ತಿಂಗಳ ನಂತರನೂ ಬರ್ತಾನೆ ಅಂತ ಹೇಳ್ಬೋದು. ಐ ಸಾ ಹರ್ ಎಸ್ಟರ್ಡೇ, ನಾನು ನಿನ್ನೆ ಅವಳನ್ನು ನೋಡಿದೆ. ಇದು ಯಾವ ವರ್ಬ್ ಅಡ್ವರ್ಬ್ ಅಂತ ಕೇಳಿದಾಗ ಒಂದು ಟೈಮ್ನ ಅಡ್ವರ್ಬ್ ಆಗಿರ್ತದೆ. ಯಾವುದು ಅಡ್ವರ್ಬ್ ಇದು, ಟೈಮ್ನ ಹೇಳ್ಕೊಡುವಂತಹ ಅಡ್ವರ್ಬ್. ನೆಕ್ಸ್ಟ್ ಅಡ್ವರ್ಬ್ಸ್ ಆಫ್ ಪ್ಲೇಸ್. ನೋಡ್ರಿ, ಸ್ಥಳದ ಒಂದು ಅಡ್ವರ್ಬ್ಸು ಸಹ ನಾವೇನು ಮಾಡ್ತೀವಿ, ಇಲ್ಲಿ ಬಳಕೆ ಮಾಡ್ತೀವಿ. ಇಲ್ಲಿ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ನೊಳಗೆ ಟೈಪ್ಸ್ಗಳನ್ನು ಕೇಳೋದೇ ಆದರೆ, ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಅಡ್ವರ್ಬ್ಸ್ ಆಫ್ ಪ್ಲೇಸ್, ಅಡ್ವರ್ಬ್ಸ್ ಆಫ್ ಮ್ಯಾನರ್, ಅಡ್ವರ್ಬ್ಸ್ ಆಫ್ ಟೈಮ್ ಅಂತ ಕೇಳಿದಾಗ ನಾವು ಕರೆಕ್ಟಾಗಿ ಅದನ್ನು ಅಂಡರ್ಲೈನ್ ಮಾಡಿದಂಥ ವರ್ಡನ್ನು ನೋಡಿಕೊಂಡು ಹೇಳಬೇಕಾಗ್ತದೆ. ಸೊ ಇಟ್ ಟೆಲ್ಸ್ ವೇರ್ ಸಮಥಿಂಗ್ ಹ್ಯಾಪನ್ಸ್, ಎಲ್ಲಿ ಈ ಕ್ರಿಯೆ ನಡಿಲಿಕ್ಕತ್ತದ ಅನ್ನುವಂಥದ್ದನ್ನು ತಿಳಿಸ್ಕೊಡ್ಲಿಕ್ಕೆ ಅಡ್ವರ್ಬ್ಸ್ ಆಫ್ ಪ್ಲೇಸ್ ಅಂತ ಕರಿತೀವಿ ನಾವು. ನೋಡ್ರಿ, ಹಿಯರ್ ಇಲ್ಲಿ, ದೇರ್ ಅಲ್ಲಿ, ಎವ್ರಿವೇರ್ ಎಲ್ಲ ಕಡೆ, ಔಟ್ಸೈಡ್ ಹೊರಗಡೆ, ನಿಯರ್ ಬೈ ಹತ್ತಿರದಲ್ಲಿ, ಅಂದ್ರೆ ಆ ಕ್ರಿಯೆ ಎಲ್ಲಿ ನಡ್ಲಿಕ್ಕತ್ತದ. ಫಾರ್ ಎಕ್ಸಾಂಪಲ್ ಈ ವರ್ಡ್ ಕೆಳಗಡೆ ಏನಾದರೂ ಅಂಡರ್ಲೈನ್ ಮಾಡಿದ್ದೆ ಆದ್ರೆ ನೀವೇನು ಗುರುತಿಸ್ಬೇಕಲ್ಲಿ, ಅಡ್ವರ್ಬ್ಸ್ ಆಫ್ ಪ್ಲೇಸ್ ಅಂತ ಗುರುತಿಸ್ಬೇಕು. ಸೊ ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ನೊಳಗೆ ಇಂಥವುಗಳನ್ನು ಕೇಳ್ತಾನೆ. ಭಾಳಷ್ಟು ಈಸಿಯಾಗಿರೋಂಥದ್ದನ್ನು ಕೇಳಲ್ಲ. ಅಡ್ವರ್ಬ್ಸ್ ಆಫ್ ಪ್ಲೇಸ್, ಅಡ್ವರ್ಬ್ಸ್ ಆಫ್ ಟೈಮ್, ಅಡ್ವರ್ಬ್ಸ್ ಆಫ್ ಮ್ಯಾನರ್, ನೆಕ್ಸ್ಟ್ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ, ಇವುಗಳನ್ನು ಕೇಳುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡೋಣ ಸೆಂಟೆನ್ಸ್ಗಳನ್ನು. ಸಿ ಲುಕ್ಡ್ ಎವ್ರಿವೇರ್. ನೋಡ್ರಿ, ಅವಳು ಎಲ್ಲ ಕಡೆ ಏನು ಮಾಡಿದ್ಲು, ನೋಡಿದ್ಲು. ಸಿ ಲುಕ್ಡ್ ಎವ್ರಿವೇರ್, ಎಲ್ಲ ಕಡೆ ಹುಡುಕಾಡಲು. ಇದು ಅಡ್ವರ್ಬ್ ಆಫ್ ಪ್ಲೇಸ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ದ ಕಿಡ್ಸ್ ಆರ್ ಪ್ಲೇಯಿಂಗ್ ಔಟ್ಸೈಡ್. ಮಕ್ಕಳು ಹೊರಗೆ ಆಡ್ಲಿಕ್ಕತ್ತಾವ. ಮಕ್ಕಳು ಏನು ಮಾಡ್ಲಿಕ್ಕತ್ತಾವ್ರಿ, ಹೊರಗಡೆ ಆಡ್ಲಿಕ್ಕತ್ತಾವ ಅನ್ನೋದಕ್ಕೂ ಕೂಡ ಎಲ್ಲಿಏನು ಮಾಡ್ತೀವಿ ನಾವು, ಒಂದು ಪ್ಲೇಸ್ನ ಅಡ್ವರ್ಬನ್ನು ಯೂಸ್ ಮಾಡ್ಕೊಳಿಕತ್ತೀವಿ. ನೆಕ್ಸ್ಟ್ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ. ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದೇನು, ಯಾವಾಗ ಘಟನೆ ಆಗ್ತದ ಅಥವಾ ಕ್ರಿಯೆ ಯಾವಾಗ ಆಗ್ತದ, ಫ್ರೀಕ್ವೆನ್ಸಿ ಆಗಾಗ ಅಂತ ಕರಿತೀವಿ ನಾವು. ಸೊ ಇಟ್ ಟೆಲ್ಸ್ ಹೌ ಆಫ್ಟನ್ ಸಮಥಿಂಗ್ ಹ್ಯಾಪನ್ಸ್. ಇದು ಕೆಲಸ ಯಾವಾಗ ಆಗ್ಲಿಕ್ಕತ್ತದ, ಆಲ್ವೇಸ್ ದಿನಾಲೂ ಆಗ್ತದೋ, ಆಫ್ಟನ್ ಆಗಾಗ ಆಗ್ತದೋ, ನೆವರ್ ಯಾವತ್ತೂ ಆಗೋದಿಲ್ವೋ, ರಿಯಲಿ ಕೆಲವು ಬಾರಿ ಅಷ್ಟೇ ಆಗ್ತದೋ, ಸಮ್ ಟೈಮ್ಸ್ ಕೆಲವು ಸಮಯ ಅಷ್ಟೇ ಆಗ್ತದೋ ಅನ್ನುವಂಥದ್ದನ್ನು ತಿಳಿಸ್ಕೊಳ್ಳಿಕ್ಕೆ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ ನಾವು. ಸೊ ಎಕ್ಸಾಂಪಲ್ ನೋಡೋಣ. ಹಿ ಆಲ್ವೇಸ್ ಕಮ್ಸ್ ಲೇಟ್. ಅವ ಪ್ರತಿದಿನ ಲೇಟ್ ಮಾಡಿ ಬರ್ತಾನ. ನೆಕ್ಸ್ಟ್ ಐ ರೇರ್ಲಿ ಈಟ್ ಜಂಕ್ ಫುಡ್. ನೋಡ್ರಿ, ರೇರ್ಲಿ ಅನ್ನುವಂಥದ್ದು ಏನಾಗಿರ್ತದ, ಆ ಫ್ರೀಕ್ವೆನ್ಸಿ ಆಫ್ ಅಡ್ವರ್ಬ್ ಆಗಿರ್ತದ. ಆಲ್ವೇಸ್ ಅನ್ನುವಂಥದ್ದು ಫ್ರೀಕ್ವೆನ್ಸಿ ಅನ್ನುವಂಥದ್ದಾಗಿರ್ತದ. ಸೊ ನೆಕ್ಸ್ಟ್ ಹಿ ನೆವರ್ ಕಮ್ಸ್. ಅವ ಯಾವತ್ತೂ ಬರಂಗಿಲ್ಲ, ಹಿ ನೆವರ್ ಕಮ್ಸ್. ನೆಕ್ಸ್ಟ್ ಹಿ ಕಮ್ಸ್ ಸಮ್ ಟೈಮ್. ಅವ ಕೆಲವು ಸಮಯ ಮಾತ್ರ ಬರ್ತಾನೆ, ಈ ರೀತಿ ಬರುವಂಥದ್ದು. ನೆಕ್ಸ್ಟ್ ಅಡ್ವರ್ಬ್ಸ್ ಆಫ್ ಡಿಗ್ರಿ ಆರ್ ಕ್ವಾಂಟಿಟಿ. ನೋಡ್ರಿ, ಕ್ವಾಂಟಿಟಿ ಮೇಲೂ ಕೂಡ ನಾವೇನು ಮಾಡ್ತೀವಿ, ಡಿಗ್ರೀಸ್ಗಳನ್ನು ಇಲ್ಲೇನು ಮಾಡ್ತೀವಿ ಹೇಳ್ಬೋದು. ಅಡ್ವರ್ಬ್ಸ್ ಆಫ್ ಕ್ವಾಂಟಿಟಿ. ಓಕೆ, ನೆಕ್ಸ್ಟ್ ಇಟ್ ಟೆಲ್ಸ್ ಹೌ ಮಚ್ ಆರ್ ಟು ವಾಟ್ ಎಕ್ಸ್ಟೆಂಟ್. ನೋಡ್ರಿ, ಎಷ್ಟು ಅಂತ ಏನು ಬರ್ತದೆ ಇಲ್ಲಿ, ಹೌ ಮಚ್ ಎಷ್ಟು. ನೆಕ್ಸ್ಟ್ ವಾಟ್ ಎಕ್ಸ್ಟೆಂಟ್, ಎಲ್ಲಿವರೆಗೆ ಅನ್ನುವಂಥದ್ದನ್ನು ಇಲ್ಲಿ ಬಳಕೆ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡೋಣ. ವೆರಿ, ಟು, ಆಲ್ಮೋಸ್ಟ್, ಕ್ವೈಟ್, ಇನಫ್. ಸೊ ಎಕ್ಸಾಂಪಲ್ ನೋಡೋಣ. ಹಿ ಈಸ್ ವೆರಿ ಸ್ಮಾರ್ಟ್. ಬರೀ ಸ್ಮಾರ್ಟ್ ಅಲ್ಲ, ವೆರಿ ಸ್ಮಾರ್ಟ್. ಬರೀ ಜಾಣ ಅಲ್ಲವ, ತುಂಬ ಜಾಣ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಇಟ್ ಈಸ್ ಟೂ ಹಾಟ್ ಟುಡೇ. ನೋಡ್ರಿ, ಟೂ ಹಾಟ್, ಬರೀ ಹಾಟ್ ಅಲ್ಲ, ಟೂ ಹಾಟ್. ಇದನ್ನು ನಾವೇನು ಮಾಡ್ತೀವಿ ಹೇಳುವಂಥದ್ದು. ನೆಕ್ಸ್ಟ್ ಇಂಟ್ರೋಗೇಟಿವ್ ಅಡ್ವರ್ಬ್ಸ್. ಇಲ್ಲಿ WH ಕ್ವಶನ್ಸು ವರ್ಡ್ಸ್ಗಳೇನದಾವಲ್ರಿ, ಅವುಗಳನ್ನು ಯೂಸ್ ಮಾಡಿಕೊಂಡು ಅಡ್ವರ್ಬ್ಗಳನ್ನು ಮಾಡ್ತೀವಿ. ಅಡ್ಜೆಕ್ಟಿವ್ಗಳನ್ನು ಕೂಡ ಮಾಡ್ತೀವಿ. ಅದೊಂದು ನಿಮ್ಗೆ ತಲೆಯೊಳಗೆ ನೆನಪಿರಬೇಕು. ಪ್ರಿವಿಯಸ್ ವಿಡಿಯೋ ನೋಡ್ಕೊಂಬಂದ್ರೆ ನಿಮ್ಗೆ ಗೊತ್ತಾಗ್ತದ. ಇಂಟ್ರೋಗೇಟಿವ್ ಅಡ್ವರ್ಬ್ಸ್ಗಳನ್ನು ಬಳಕೆ ಮಾಡ್ಕೋತೀವಿ. ಏನು ಪದಗಳನ್ನು, ಇವು WH ಪದಗಳನ್ನು ತಗೊಂಡು ನಾವು ಮಾಡುವಂಥದ್ದು. ಸೊ ಹಿಯರ್ ಯೂಸ್ ಟು ಆಸ್ಕ್ ಕ್ವಶನ್ಸ್ ಅಬೌಟ್ ಮ್ಯಾನರ್, ಟೈಮ್, ಪ್ಲೇಸ್, ರೀಸನ್,
ಎಕ್ಸೆಟ್ರಾ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ರೀ, ಟೈಮ್ ಕೇಳ್ತೀವಿ, ಪ್ಲೇಸ್ ಕೇಳ್ತೀವಿ, ರೀಸನ್ ಕೇಳ್ತೀವಿ, ಮ್ಯಾನರ್ನ ನಾವು ಏನು ಮಾಡ್ತೀವಿ ಕೇಳುವಂಥದ್ದು. ಯಾವ್ಯಾವ ರೀತಿ, ವೈ ಆರ್ ಯು ಲೇಟ್ ನೋಡಿರಿ, ವೈ ಅನ್ನೋದಕ್ಕೆ ಏನಾದರೂ ಅಂಡರ್ಲೈನ್ ಮಾಡಿದ್ರೆ ಇಟ್ ಈಸ್ ಆ್ಯನ್ ಅಡ್ವರ್ಬ್ ಆಫ್ ಇಂಟ್ರೋಗೇಟಿವ್. ನೆಕ್ಸ್ಟ್ ವೇರ್ ಡು ಯು ಲೀವ್, ನೀವು ಎಲ್ಲಿ ವಾಸ ಮಾಡ್ತೀರಿ, ಎಲ್ಲಿ ನೋಡಿರಿ, ವೈ ಏಕೆ, ವೆನ್ ಯಾವಾಗ, ವೆನ್ ಡು ಯು ಕಮ್ ನೀವು ಯಾವಾಗ ಬರ್ತೀರಿ, ವೆನ್ ಅನ್ನುವಂಥದ್ದು ಏನಾಗಿರ್ತದೆ ಇಲ್ಲಿ ಇಂಟ್ರೋಗೇಟಿವ್ ಅಡ್ವರ್ಬ್ ಆಗಿರ್ತದೆ. ನೆಕ್ಸ್ಟ್ ರಿಲೇಟಿವ್ ಅಡ್ವರ್ಬ್ಸ್, ಇಲ್ಲಿ ಕೂಡ ರಿಲೇಟಿವ್ ನೋಡಿರಿ, ರಿಲೇಟ್ ಮಾಡುವಂಥದ್ದು, ಸಂಬಂಧವನ್ನು ಸೂಚಿಸುವಂಥದ್ದು. ಇಟ್ ಇಂಟ್ರೊಡ್ಯೂಸ್ ಎ ಕ್ಲಾಸ್ ಆರ್ ರಿಲೇಟ್ ಟು ಎ ನೌನ್, ಒಂದು ಪದಗಳನ್ನು ಜೋಡಣೆ ಮಾಡಲಿಕ್ಕೆ ಬಳಸುವಂಥದ್ದು, ಮತ್ತು ರಿಲೇಟ್ ಟು ಅ ನೌನ್, ಒಂದು ನೌನ್ಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ತದೆ. ಸೊ ವೇರ್ ಅನ್ನುವಂಥದ್ದಾಗಲಿ, ವೆನ್ ಅನ್ನುವಂಥದ್ದಾಗಲಿ, ವೈ ಅನ್ನುವಂಥದ್ದಾಗಲಿ, ಇವು ಪದಗಳು ಬಂದಾಗ ನೀವು ಕನ್ಫ್ಯೂಸ್ ಆಗುವಂಥದ್ದಿಲ್ಲ. ಸರ್ ನೀವು ಮೇಲ್ಗಡೆ ಏನು ಮಾಡಿದ್ರಿ, ಇಂಟ್ರೋಗೇಟಿವ್ ಅಡ್ವರ್ಬ್ ಅಂತ ಹೇಳಿದ್ರಿ, ನೆಕ್ಸ್ಟ್ ರಿಲೇಟಿವ್ ಅಡ್ವರ್ಬ್ ಅಂತ ಹೇಳಿದ್ರಿ. ಬಟ್ ಇಲ್ಲಿ ಏನು ರಿಲೇಟ್ ಮಾಡ್ತದ ಅನ್ನುವಂಥದ್ದನ್ನು ತಿಳ್ಕೊಂಡು ನಾವು ಇದನ್ನು ಚೂಸ್ ಮಾಡಬೇಕಾಗ್ತದೆ, ವೇರ್, ವೆನ್, ವೈ. ಫಾರ್ ಎಕ್ಸಾಂಪಲ್ ನೋಡೋಣ, ಸೆಂಟೆನ್ಸ್ ಇಲ್ಲಿಗೆ ಡಿಫ್ರೆನ್ಸ್ ಬೇರೆ ಅದ, ಇಲ್ಲಿಗೂ ಡಿಫ್ರೆನ್ಸ್ ಬೇರೆ ಅದ. ನೆಕ್ಸ್ಟ್ ಕೆಳಗಡೆ ಬರುವಂಥ ಸೆಂಟೆನ್ಸ್ಗಳು ಬೇರೆ ಅದಾವೆ. ದಿಸ್ ಈಸ್ ದ ಪ್ಲೇಸ್ ನೋಡಿರಿ, ದಿಸ್ ಈಸ್ ದ ಪ್ಲೇಸ್, ಯಾವ ಪ್ಲೇಸ, ದಿಸ್ ಈಸ್ ದ ಪ್ಲೇಸ್ ವೇರ್ ಹಿ ವಾಸ್ ಬಾರ್ನ್ ನೋಡಿರಿ, ಅವ ಹುಟ್ಟದಂಥ ಸ್ಥಳ ಇದು ಅಂತ ಹೇಳಿಕತ್ತಾನಲ್ಲಿ. ಅಲ್ಲಿ ವೈ ಆರ್ ಯು ಕಮ್, ವೈ ಡು ಯು ಕಮ್ ಏನೂ ಕೇಳಕತ್ತಿಲ್ಲ. ಬಟ್ ಇಲ್ಲಿ ಕೇಳುವಂಥದ್ದು ಬೇರೆ ನೋಡಿರಿ, ಇಂಟ್ರೋಗೇಟ್ ಮಾಡ್ಯಾನಂತಂದ್ರೆ ಅಲ್ಲಿ ಕ್ವಶನ್ ಕೇಳಿರಬೇಕು. ಬಟ್ ಈ ಪದಗಳನ್ನು ಯೂಸ್ ಮಾಡ್ಕೊಂಡು ನಾವು ಏನು ಮಾಡಕತ್ತೀವಿ, ಒಂದು ಸೆಂಟೆನ್ಸ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಒಳಗೆ ಮಾಡಕತ್ತೀವಿ ನಾವು. ಏನಂತೇಳಿ, ದಿಸ್ ಈಸ್ ದ ಪ್ಲೇಸ್ ವೇರ್ ಹಿ ವಾಸ್ ಬಾರ್ನ್, ಅವ ಹುಟ್ಟಿದಂಥ ಸ್ಥಳ ಇದೇ ಆಗಿತ್ತು ಅಂತ ಹೇಳಿಕತ್ತಾರ. ನೆಕ್ಸ್ಟ್ ಐ ರಿಮೆಂಬರ್ ದ ಡೇ ವೆನ್ ವಿ ಮೆಟ್, ನಾವು ಭೇಟಿ ಆದ ದಿನ ನನಗೆ ನೆನಪದ. ನಾವು ಯಾವಾಗ ಭೇಟಿಯಾಗಿವಲ್ಲ ಆ ದಿನ ಒಂದು ನೆನಪದ ಅನ್ನುವಂಥದ್ದನ್ನು ಇಲ್ಲಿ ಏನು ಮಾಡ್ಲಿಕ್ಕತ್ತಾರ, ಹೇಳಿಕತ್ತಾರ. ಇದಕ್ಕೆ ನಾವು ರಿಲೇಟಿವ್ ಅಡ್ವರ್ಬ್ಸ್ ಅಂತ ಕರಿತೇವೆ, ರಿಲೇಟಿವ್ ಅಡ್ವರ್ಬ್ಸ್ ಅಂತ ಕರಿತೇವೆ. ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊಂಡು ಬರೋಣ ಅಂತ, ಯಾವ್ಯಾವ ಪದಗಳು ಬರ್ತಾವೆ ಇಲ್ಲಿ. ಸೊ ಇಲ್ಲಿ ಬರುವಂಥದ್ದು ಕ್ವಿಕ್ಲಿ ಆಗಿರ್ಬೋದು, ಸ್ಲೋಲಿ ಆಗಿರ್ಬೋದು, ಲೌಡ್ಲಿ, ಸಾಫ್ಟ್ಲಿ, ಆಲ್ವೇಸ್, ನೆವರ್, ಟುಡೇ, ಟುಮಾರೋ. ನೆಕ್ಸ್ಟ್ ಆಫ್ಟನ್, ರೇರ್ಲಿ, ವೆರಿ, ಕ್ವೈಟ್, ಟು, ಆಲ್ಮೋಸ್ಟ್, ಆಲ್ರೆಡಿ, ಕೇರ್ಫುಲಿ, ಈಸಿಲಿ, ಲೇಟ್, ವೆಲ್, ನಾವು. ದೀಸ್ ಆರ್ ದ ಎಕ್ಸಾಂಪಲ್ ವರ್ಡ್ಸ್ ಆಫ್ ಅಡ್ವರ್ಬ್ಸ್ ಅಂತ ಕರಿತೀವಿ. ಇವೆಲ್ಲ ಮಿಕ್ಸ್ ಆಗಿದಾವ್ರಿ, ಇಲ್ಲೆಲ್ಲ ಟೈಪ್ಸ್ಗಳೇನದಾವು ಮಿಕ್ಸ್ ಆಗಿ ಬಂದಿರುವಂಥದ್ದು ಟೈಪ್ಸ್ ಆಫ್ ಅಡ್ವರ್ಬ್ಸ್ ಅಂತ ಕರಿತೀವಿ. ಯಾವ್ಯಾವು, ಅಡ್ವರ್ಬ್ಸ್ ಆಫ್ ಪ್ಲೇಸ್ ಆಗಿರಲಿ, ಅಡ್ವರ್ಬ್ಸ್ ಆಫ್ ಟೈಮ್ ಆಗಿರಲಿ, ಅಡ್ವರ್ಬ್ಸ್ ಆಫ್ ಫ್ರೀಕ್ವೆಂಟ್ ಆಗಿರ್ಬೋದು, ಈ ರೀತಿ ಬರುವಂಥದ್ದು. ಸೊ ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನು ನೋಡ್ಕೊಂಬರೋಣ. ಈ ಒಂದು ಸೆಂಟೆನ್ಸ್ಗಳಲ್ಲಿ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಏನು ಮಾಡಿರಿ, ಅಡ್ವರ್ಬ್ಸ್ಗಳನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡಿರಿ. ಸಿ ರನ್ಸ್ ಕ್ವಿಕ್ಲಿ ಅನ್ನುವಂಥದ್ದು ಏನಾಗಿರ್ತದ, ಅಡ್ವರ್ಬ್ ಆಗಿರ್ತದ. ಸೊ ನೆಕ್ಸ್ಟ್ ಸೆಂಟೆನ್ಸಲ್ಲಿ ನಾನು ಏನು ಮಾಡಲ್ಲ, ಹೇಳಿಕ್ಕೆ ಹೋಗಂಗಿಲ್ಲ, ನೀವೇನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಹಿ ಸ್ಪೋಕ್ ಸಾಫ್ಟ್ಲಿ ಟು ದ ಬೇಬಿ, ಇದ್ರೊಳಗೆ ಯಾವುದು ಅಡ್ವರ್ಬ್ ಆಗ್ತದ ನೀವೇನು ಮಾಡಿರಿ, ಕಮೆಂಟ್ ಮೂಲಕ ತಿಳಿಸಿ. ಸೊ ಐ ಆಲ್ವೇಸ್ ವೇಕ್ ಅಪ್ ಅರ್ಲಿ. ನೆಕ್ಸ್ಟ್ ದೇ ವಿಲ್ ಅರೈವ್ ಟುಮಾರೋ. ನೆಕ್ಸ್ಟ್ ದ ಬೇಬಿ ಕ್ರೈಡ್ ಲೌಡ್ಲಿ. ನೆಕ್ಸ್ಟ್ ಹಿ ಆನ್ಸರ್ಡ್ ಕೇರ್ಫುಲಿ. ನೆಕ್ಸ್ಟ್ ಹಿ ರೇರ್ಲಿ ಈಟ್ಸ್ ಸ್ವೀಟ್. ನೆಕ್ಸ್ಟ್ ಐ ಫಿನಿಶ್ಡ್ ಮೈ ವರ್ಕ್. ಸೊ ಇದ್ರೊಳಗೆ ಯಾವ್ಯಾವು ಅಡ್ವರ್ಬ್ ಆಗ್ತಾವಲ್ಲ ಅವು ಕಮೆಂಟ್ ಮೂಲಕ ಏನು ಮಾಡಿರಿ, ಹಾಕ್ರಿ. ನೆಕ್ಸ್ಟ್ ದೇ ವಾಕ್ಡ್ ಸ್ಲೋಲಿ ಥ್ರೂ ದ ಪಾರ್ಕ್. ನೆಕ್ಸ್ಟ್ ಯು ಸಿಂಗ್ ವೆರಿ ವೆಲ್. ಸಿ ಆಲ್ರೆಡಿ ಲೆಫ್ಟ್ ದ ಹೌಸ್. ಐ ನೆವರ್ ಲೈ. ಹಿ ವರ್ಕ್ಸ್ ಹಾರ್ಡ್. She almost won the race. He is too tired to work. They arrive too late to the meeting. I will do it now. So next, we often go to the beach. Next, he did the task easily. She reads quietly in the library. ಈ ಮೂರಲ್ಲಿ ನಾನು ಏನು ಮಾಡ್ತೀನಿ, ಕೆಲವೊಂದಿಷ್ಟು ಅಡ್ವರ್ಬ್ಗಳನ್ನು ಕೊಡಿಸ್ತೀನಿ. ನೆಕ್ಸ್ಟ್ ಟೈಮ್ ಮೇಲಿರ್ತಾವಲ್ಲ ಅವೆಲ್ಲ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ವಿ ಆಫ್ಟನ್ ಗೋ ಟು ದ ಬೀಚ್ ನೋಡಿರಿ, ಇದು ಫ್ರೀಕ್ವೆಂಟ್ಲಿ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಹಿ ಡಿಡ್ ದ ಟಾಸ್ಕ್ ಈಸಿಲಿ ಅನ್ನುವಂಥದ್ದನ್ನು ಇಲ್ಲಿ ಏನು ಮಾಡ್ತೀವಿ, ನಾವು ನೋಡ್ತೀವಿ. ಸಿ ರೀಡ್ಸ್ ಕ್ವೈಟ್ಲಿ, ಇದನ್ನು ನಾವೇನು ಮಾಡ್ತೀವಿ, ಇಲ್ಲಿ ನೋಡುವಂಥ ಅಡ್ವರ್ಬ್ ಆಗಿರ್ತದೆ. ಅದನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ವಾಟ್ ಡಸ್ ಆ್ಯನ್ ಅಡ್ವರ್ಬ್ ಡಿಸ್ಕ್ರೈಬ್, ಅಡ್ವರ್ಬ್ ಏನನ್ನು ಡಿಸ್ಕ್ರೈಬ್ ಮಾಡ್ತದೆ ಅಂತ ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ನೌನು, ವರ್ಬ್, ಪ್ರನೌನು,
ಆರ್ಟಿಕಲ್ಲು. ದ ರೈಟ್ ಆನ್ಸರ್ ಯಾವುದು ರೀ? ವರ್ಬ್ ಎನ್ನುವಂಥದ್ದು ಕರೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಐಡೆಂಟಿಫೈ ದ ಅಡ್ವರ್ಬ್ ಇನ್ ಹಿ ರ್ಯಾನ್ ಕ್ವಿಕ್ಲಿ. ಇದ್ರೊಳಗೆ ಯಾವುದು ಅಡ್ವರ್ಬ್ ಅಂತ ಕೇಳಲಿಕ್ಕತ್ತಾರ, ಯಾವುದು ಅನ್ನುವಂಥದ್ದನ್ನು ಹುಡುಕ್ರಿ. ಆಪ್ಷನ್ ಎ ಹಿ, ಆಪ್ಷನ್ ಬಿ ರ್ಯಾನ್, ಆಪ್ಷನ್ ಸಿ ಕ್ವಿಕ್ಲಿ, ಆಪ್ಷನ್ ಡಿ ನನ್. ದ ರೈಟ್ ಆನ್ಸರ್ ಈಸ್ ಕ್ವಿಕ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಹಿ ನೆವರ್ ಯೂಸ್ ಟು ಶೋ. ಹಿ ನೆವರ್ ಯೂಸ್ ಟು ಶೋ ಇದ್ರೊಳಗೆ ಸೊ ನೆವರ್ ಈಸ್ ಯೂಸ್ ಟು ಶೋ ಇದ್ರೊಳಗೆ ಯಾವುದು ಅನ್ನುವಂಥದ್ದನ್ನು ಕೇಳಿಕತ್ತಾರ. ಸೊ ಎಕ್ಸಾಂಪಲ್ ನೋಡೋಣ. ಸಾರಿ, ಆಪ್ಷನ್ ಎ ಪ್ಲೇಸ್, ಆಪ್ಷನ್ ಬಿ ಟೈಮ್, ಆಪ್ಷನ್ ಸಿ ಫ್ರೀಕ್ವೆನ್ಸಿ, ಆಪ್ಷನ್ ಡಿ ಕಲರ್. ನೆವರ್ ಅನ್ನುವಂಥದ್ದನ್ನು ಯಾವುದಕ್ಕೆ ಬಳಸ್ಲಕತ್ತೀವಿ ಅನ್ನುವಂಥದ್ದು ಫ್ರೀಕ್ವೆನ್ಸಿಗೆ ಬಳಸ್ತಾ ಇದ್ದೇವೆ. ನೆಕ್ಸ್ಟ್ ವಿಚ್ ವರ್ಡ್ ಈಸ್ ಆ್ಯನ್ ಅಡ್ವರ್ಬ್. ಕೆಳಗೆ ಕೊಟ್ಟಿರುವಂಥದ್ರೊಳಗೆ ಅಡ್ವರ್ಬ್ ಯಾವುದದ? ರೆಡ್ ಅದೋ, ಡಾಗ್ ಅದೋ, ಸ್ಲೋಲಿ ಅದೋ, ರನ್ ಅದೋ. ಯಾವುದು ಅಡ್ವರ್ಬ್ ಆಗ್ತದೆ ರೀ? ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಚೂಸ್ ದ ಅಡ್ವರ್ಬ್ ಇನ್ ಸೆಂಟೆನ್ಸ್. ಸಿ ಆಲ್ವೇಸ್ ಸ್ಮೈಲ್. ಸಿ ಆಲ್ವೇಸ್ ಸ್ಮೈಲ್ ಅನ್ನುವಂಥದ್ದು, ಸ್ಮೈಲ್ಸ್ ಅನ್ನುವಂಥದ್ದು ಅಡ್ವರ್ಬ್ ಯಾವುದದ ಹುಡುಕ್ಯಾಡ್ರಿ. ಆಪ್ಷನ್ ಎ ಶಿ, ಆಪ್ಷನ್ ಬಿ ಆಲ್ವೇಸ್, ಆಪ್ಷನ್ ಸಿ ಸ್ಮೈಲ್ಸ್, ಆಪ್ಷನ್ ಡಿ ನನ್. ಅಡ್ವರ್ಬ್ ಯಾವ್ದು ಆಗ್ತದೆ ರೀ? ಆಪ್ಷನ್ ಬಿ ಆಲ್ವೇಸ್ ಅನ್ನುವಂಥದ್ದು ಅಡ್ವರ್ಬ್ ಆಗ್ತದೆ. ಹಿ ಸ್ಪೀಕ್ಸ್ ಲೌಡ್ಲಿ ಇದ್ರೊಳಗೆ ವಾಟ್ ಟೈಪ್ ಆಫ್ ಅಡ್ವರ್ಬ್ ಈಸ್ ಲೌಡ್ಲಿ. ಲೌಡ್ಲಿ ಅನ್ನುವಂಥದ್ದು ಯಾವ ಟೈಪ್ ಆಫ್ ವರ್ಬ್ ಅದ, ಯಾವ ವಿಧದ ವರ್ಬ್ ಅದ, ಅಡ್ವರ್ಬ್ ಅದ ಅನ್ನುವಂಥದ್ದನ್ನು ಕೇಳಕತ್ತಾನ. ಇದು ಮ್ಯಾನರು, ಟೈಮು, ಪ್ಲೇಸು, ಫ್ರೀಕ್ವೆನ್ಸಿಯು ಯಾವುದಾಗ್ತದ? ಇದು ಒಂದು ಮ್ಯಾನರ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಇನ್ ದೇ ಅರೈವ್ಡ್ ಲೇಟ್. ನೋಡ್ರಿ ಇದ್ರೊಳಗೆ ಇನ್ ದೇ ಅರೈವ್ಡ್ ಲೇಟ್ ಅಂದ್ರೊಳಗೆ ಅಡ್ವರ್ಬ್ ಯಾವುದಾಗ್ತದ? ಒಂದು ನೋಡ್ರಿ, ದೇ ಅನ್ನುವಂಥದ್ದು ಆಗ್ತದೋ, ಅರೈವ್ಡ್ ಅನ್ನೋದು ಆಗ್ತದೋ, ಲೇಟ್ ಅನ್ನೋದು ಆಗ್ತದೋ, ಅಥವಾ ನನ್ ಅನ್ನೋದಾಗ್ತದೋ. ಲೇಟ್ ಅನ್ನುವಂಥದ್ದು ಏನಾಗ್ತದೆ ರೀ? ಅಡ್ವರ್ಬ್ ಆಗ್ತದೆ. ನೆಕ್ಸ್ಟ್ ವಿಚ್ ಅಡ್ವರ್ಬ್ ಟೆಲ್ ಅಸ್ ಹೌ ಸಮಥಿಂಗ್ ಹ್ಯಾಪನ್ಸ್. ನೋಡ್ರಿ ಯಾವ ರೀತಿ ಆಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಅಡ್ವರ್ಬ್ ಹೇಳ್ತದ. ಟುಮಾರೋ ಅನ್ನೋದಾಗ್ತದೋ, ಆಫ್ಟರ್ನ್ ಆಗೋದಾಗ್ತದೋ, ವೆಲ್ ಅನ್ನುವಂಥದ್ದು, ನಾವು ಅನ್ನುವಂಥದ್ದು. ಯಾವುದಿದು? ಸಮಥಿಂಗ್ ಹ್ಯಾಪನ್ಸ್ ಅನ್ನುವಂಥದ್ದು ಯೂಸ್ ಮಾಡ್ಲಿಕ್ಕೆ ಯಾವ್ದು ಬಳಸ್ತೀವಿ? ಅಡ್ವರ್ಬ್ ಬಂದಾಗ ಆಫ್ಟನನ್ನು ಬಳಕೆ ಮಾಡ್ಕೋತೀವಿ. ಸಾರಿ, ವೆಲ್ಲನ್ನು ಬಳಕೆ ಮಾಡ್ಕೋತೀವಿ. ಇದು ಏನು ತಿಳಿಸ್ಕೊಡ್ತದೆ ರೀ? ಹೌ ಸಮಥಿಂಗ್ ಹ್ಯಾಪನ್ಸ್, ಹೆಂಗಾಯಿತು ಅನ್ನುವಂಥದ್ದನ್ನು ತಿಳಿಸ್ಕೊಡಕತ್ತವೆ. ಹೇಗಾಯಿತು ಆ ಕೆಲಸ? ವೆಲ್. ಎಕ್ಸಾಮ್ ಹೇಗಾಯಿತು? ವೆಲ್. ಈ ರೀತಿಯಾಗಿ ತಿಳಿಸ್ಕೊಡುವಂಥದ್ದು. ನೆಕ್ಸ್ಟ್ ವಿಚ್ ಅಡ್ವರ್ಬ್ ಟೆಲ್ ಅಸ್ ಅಬೌಟ್ ಟೈಮ್. ಟೈಮನ್ನು ತಿಳಿಸ್ಕೊಡುವಂಥ ಅಡ್ವರ್ಬ್ ಯಾವುದಾದ ಇದ್ರೊಳಗೆ? ಸೊ ಕೇರ್ಫುಲ್ಲು, ಕ್ವಿಕ್ಲಿಯೋ, ಟುಮಾರೋ, ಈಸಿಲಿ. ಇದ್ರೊಳಗೆ ಯಾವುದಾಗ್ತದ? ಟೈಮನ್ನು ತಿಳಿಸ್ಕೊಡುವಂಥದ್ದು ಯಾವುದಾಗ್ತದ? ಸೊ ಟುಮಾರೋ ಅನ್ನುವಂಥದ್ದು ಟೈಮನ್ನು ತಿಳಿಸ್ಕೊಡುವಂಥದ್ದು. ನೆಕ್ಸ್ಟ್ ವಾಟ್ ಈಸ್ ದ ಅಡ್ವರ್ಬ್ ಇನ್ ಐ ಆಲ್ರೆಡಿ ಏಟ್ ಲಂಚ್. ಇದ್ರೊಳಗೆ ಅಡ್ವರ್ಬ್ ಯಾವುದದ ಕಂಡುಹಿಡಿಬೇಕು ರೀ. ಐ ಆಲ್ರೆಡಿ ಏಟ್ ಲಂಚ್ ಯಾವುದಾಗ್ತದೆ ಅಡ್ವರ್ಬ್? ಓಕೆ, ನೀವು ಹೇಳ್ದಂಗೆ ದ ರೈಟ್ ಆನ್ಸರ್ ಈಸ್ ಆಲ್ರೆಡಿ ಅನ್ನುವಂಥದ್ದು ಏನದ ರೀ? ಅಡ್ವರ್ಬ್ ಅದ. ಆಲ್ರೆಡಿ ಅನ್ನುವಂಥದ್ದು ಅಡ್ವರ್ಬ್ ಅದ. ನೆಕ್ಸ್ಟ್ ವಿಚ್ ಆಫ್ ದೀಸ್ ಈಸ್ ಆ್ಯನ್ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿಗೆ ಉದಾಹರಣೆ ಯಾವುದಾಗ್ತದೆ ರೀ? ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಯಾವುದು? ಸ್ಲೋಲಿ, ಆಲ್ವೇಸ್, ಹಿಯರ್, ವೆಲ್. ಯಾವುದಾಗ್ತದೆ ರೀ ಫ್ರೀಕ್ವೆನ್ಸಿಗೆ? ಆಲ್ವೇಸ್ ಅನ್ನುವಂಥದ್ದು ಫ್ರೀಕ್ವೆನ್ಸಿ ಆಗ್ತದೆ. ಸೊ ನೆಕ್ಸ್ಟ್ ಐಡೆಂಟಿಫೈ ದ ಅಡ್ವರ್ಬ್ ಇನ್ ಸಿ ಸಿಂಗ್ಸ್ ಬ್ಯೂಟಿಫುಲ್. ಇದ್ರೊಳಗೆ ಸಿ ಸಿಂಗ್ಸ್ ಬ್ಯೂಟಿಫುಲ್ಲಿ ಅನ್ನೋದ್ರೊಳಗೆ ಅಡ್ವರ್ಬ್ ಯಾವುದಾಗ್ತದೆ? ಸೊ ಆಪ್ಷನ್ ಎ ಸಿ, ಆಪ್ಷನ್ ಬಿ ಸಿಂಗ್ಸ್, ಆಪ್ಷನ್ ಸಿ ಬ್ಯೂಟಿಫುಲ್, ಆಪ್ಷನ್ ಡಿ ನನ್. ದ ರೈಟ್ ಆನ್ಸರ್ ಈಸ್ ಬ್ಯೂಟಿಫುಲ್. ಕ್ವಿಕ್ಲಿ ಟೆಲ್ಸ್ ಅಸ್. ಕ್ವಿಕ್ಲಿ ಅನ್ನುವಂಥದ್ದು ಏನನ್ನ ತಿಳಿಸ್ಕೊಡ್ತದ? ವೆನ್ ತಿಳಿಸ್ಕೊಡ್ತದೋ, ವೇರ್ ತಿಳಿಸ್ಕೊಡ್ತದೋ, ಹೌ ತಿಳಿಸ್ಕೊಡ್ತದೋ, ವಾಟ್ ತಿಳಿಸ್ಕೊಡ್ತದೋ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಹೌ. ನೆಕ್ಸ್ಟ್ ಕ್ವೈಟ್ ಇನ್ ಸಿ ಈಸ್ ಕ್ವೈಟ್ ಗುಡ್. ಸಿ ಈಸ್ ಕ್ವೈಟ್ ಗುಡ್ ಅನ್ನೋದ್ರೊಳಗೆ ಕ್ವೈಟ್ ಏನಾಗ್ತದ? ಅಡ್ಜೆಕ್ಟಿವ್ ಆಗ್ತದೋ, ಅಡ್ವರ್ಬ್ ಆಗ್ತದೋ, ವರ್ಬ್ ಆಗ್ತದೋ, ಪ್ರಿಪೋಸಿಷನ್ ಆಗ್ತದೋ. ದ ರೈಟ್ ಆನ್ಸರ್ ಈಸ್ ಅಡ್ವರ್ಬ್. ವಿಚ್ ಈಸ್ ನಾಟ್ ಆ್ಯನ್ ಅಡ್ವರ್ಬ್. ಅಡ್ವರ್ಬ್ ಯಾವುದಲ್ಲ ಇದ್ರೊಳಗೆ ಅದು ಕೇಳಿಕತ್ತಾರ ಅವರು. ಲೇಟ್, ಹಾರ್ಡ್, ರೆಡ್, ಆಲ್ವೇಸ್. ದ ರೈಟ್ ಆನ್ಸರ್ ಈಸ್ ರೆಡ್.
ಅಡ್ವರ್ಬ್ಸ್ ಕ್ಯಾನ್ ಡಿಸ್ಕ್ರೈಬ್. ಅಡ್ವರ್ಬ್ಸ್ ಏನನ್ನ ಡಿಸ್ಕ್ರೈಬ್ ಮಾಡ್ತದ್ರಿ? ಓನ್ಲಿ ವರ್ಬ್ಸ್. ನೆಕ್ಸ್ಟ್ ಬಿ ವರ್ಬ್ಸ್ ಆ್ಯಂಡ್ ನೌನ್ಸ್. ನೆಕ್ಸ್ಟ್ ಸಿ ವರ್ಬ್ಸ್, ಅಡ್ಜೆಕ್ಟಿವ್ಸ್ ಆರ್ ಅದರ್ ಅಡ್ವರ್ಬ್ಸ್. ನೆಕ್ಸ್ಟ್ ಓನ್ಲಿ ಅಡ್ಜೆಕ್ಟಿವ್ಸ್. ಯಾವುದು ಸರಿಯಾದ ಉತ್ತರ? ದ ಸಿ ಅನ್ನುವಂಥದ್ದು ಏನಾಗ್ತದೆ? ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ನೌ ಟೆಲ್ಸ್ ಅಸ್ ಅಬೌಟ್. ನೌ ಅನ್ನುವಂಥದ್ದು ಯಾವ ಟೈಪ್ ಆಫ್ ವರ್ಬ್ ಅದ? ಟೈಮ್ ಅದೋ, ಮ್ಯಾನರ್ ಅದೋ, ಫ್ರೀಕ್ವೆನ್ಸಿ ಅದೋ, ಕಲರ್ ಅದೋ? ಸೊ ಇವ ರೈಟ್. ಟೈಮ್ ಅನ್ನುವಂಥದ್ದು ಏನಾಗ್ತದೆ? ನೌ ಅನ್ನೋದಕ್ಕೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್ ಇನ್ ಸಿ ವೆರಿ ಕ್ವಿಕ್ಲಿ ರ್ಯಾನ್ ಅವೇ. ಹೌ ಮೆನಿ ಅಡ್ವರ್ಬ್ಸ್ ಆರ್ ದೇರ್? ಇದ್ರೊಳಗೆ ಎಷ್ಟು ಅಡ್ವರ್ಬ್ ಅದಾವ್ರಿ? ಈ ಒಂದು ಸೆಂಟೆನ್ಸ್ದೊಳಗೆ ಎಷ್ಟು ಅಡ್ವರ್ಬ್ ಅದಾವ ಅಂತ ಕೇಳಿಕತ್ತಾರ. ಸಿ ವೆರಿ ಕ್ವಿಕ್ಲಿ ರ್ಯಾನ್ ಅವೇ, ಇದ್ರೊಳಗೆ ಎಷ್ಟು ಅಡ್ವರ್ಬ್ ಅದಾವು? ಎಷ್ಟು ಅದಾವ ರೀ? ಎಸ್, ಇವ ರೈಟ್. 3 ಅದಾವು. ಸಾರಿ, 2 ಅದಾವು. ಯಾವ್ಯಾವು? ಒಂದು ವೆರಿ ಮತ್ತು ಕ್ವಿಕ್ಲಿ ಅನ್ನುವಂಥದ್ದು 2 ಅದಾವ. ಸೊ ನೆಕ್ಸ್ಟ್ ನೋಡ್ರಿ, ವಿಚ್ ಅಡ್ವರ್ಬ್ ಶೋಸ್ ಪ್ಲೇಸ್. ಪ್ಲೇಸನ್ನು ತಿಳಿಸಿಕೊಡುವಂಥದ್ದು ಯಾವುದು? ಸೊ ಆಪ್ಷನ್ ಎ ಕೇರ್ಫುಲಿ, ಆಪ್ಷನ್ ಬಿ ಹಿಯರ್, ಆಪ್ಷನ್ ಸಿ ಅರ್ಲಿ, ಆಪ್ಷನ್ ಡಿ ರೇರ್ಲಿ. ಇದರೊಳಗೆ ಯಾವುದು ಪ್ಲೇಸನ್ನು ತಿಳಿಸ್ಕೊಡಕತ್ತದ? ಆಪ್ಷನ್ ಬಿ ಅನ್ನುವಂಥದ್ದು ಪ್ಲೇಸನ್ನು ತಿಳಿಸ್ಕೊಡಕತ್ತದ. ನೆಕ್ಸ್ಟ್ ಹಿ ಡ್ಯಾನ್ಸ್ಡ್ ಟೂ ಫಾಸ್ಟ್. ವಾಟ್ ಡಸ್ ಟು ಡಿಸ್ಕ್ರೈಬ್? ಟು ಏನನ್ನು ಡಿಸ್ಕ್ರೈಬ್ ಮಾಡ್ಲಕತ್ತದ? ಆ ವರ್ಬನ್ನು ಡಿಸ್ಕ್ರೈಬ್ ಮಾಡಕತ್ತದೋ, ನೌನನ್ನು, ಅಥವಾ ಅನದರ್ ಅಡ್ವರ್ಬ ಆರ್ ಅಡ್ಜೆಕ್ಟಿವ್? ಸೊ ರೈಟ್ ಆನ್ಸರ್ ಅನದರ್ ಅಡ್ವರ್ಬ್. ಇವತ್ತಿನ ದಿನ ನಾವೆಲ್ಲ ಇಷ್ಟೆಲ್ಲ ಕ್ಲಾಸನ್ನು ನೋಡ್ಕೊಂಡ್ವಿ, ಅಡ್ವರ್ಬ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಪ್ರಿಪೋಸಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಏನು ಮಾಡಿರಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.